ನೋಡಿ, ಒಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಅಷ್ಟೇ. ಈಗ JDS ಏನು ಕಮ್ಮಿ ಇಲ್ಲ. JDSನಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ಆಗಿರ್ಬೋದು ಅಥವಾ ನೂತನವಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದಾಗಿರ್ಬೋದು, ಅದರ ಚರ್ಚೆ ಆಗ್ತಾ ಇದೆ. ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಗೆ ದಳಪತಿಗಳು ಹೆಂಗೆ ಕಸರತ್ತು ಮಾಡ್ತಾ ಇದ್ದಾರೆ ಗೊತ್ತಾ? ನಿಖಿಲ್ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥ ಚರ್ಚೆ ಒಂದು ಕಡೆ ಆಗ್ತಾ ಇದೆ. ಆದರೆ ಇದೀಗ ನಿಖಿಲ್ ಆಯ್ಕೆಯ ಬಗ್ಗೆ ಹಲವು ರೀತಿಯ ಚರ್ಚೆಗಳಾಗ್ತಾ ಇದೆ. ಬರೀ ಒಂದೇ ಆ್ಯಂಗಲ್ ಮಾತ್ರ ಅಲ್ಲ, ಬೇಕು ಅನ್ನೋ ಮಾತ್ರ ಅಲ್ಲ, ಬೇಡ ಅಂತಲೂ ಕೂಡ ಒಂದಷ್ಟು ಜನ ಹಿರಿಯರು ಸಲಹೆ ಕೊಡ್ತಾ ಇದ್ದಾರೆ. ಯಾಕೆ? ಇನ್ನೂ ಚುನಾವಣೆಗೆ ಟೈಮ್ ಇದೆ, ರಾಜ್ಯದಲ್ಲಿ ಪಕ್ಷ ದುರ್ಬಲ ಆಗ್ತಾ ಇದೆ, ಪಕ್ಷ ಸಂಘಟನೆ ಮಾಡಬೇಕು, ಕುಟುಂಬ ರಾಜಕಾರಣ ಅಂತ ಬಂದ್ಬಿಡುತ್ತೆ. ಹಾಗಾಗಿ ಕುಟುಂಬ ಬಿಟ್ಟು ಹೊಸ ಜಾತಿ ಸಮೀಕರಣ ಮಾಡುವಂತೆ ಸಲಹೆ ಕೊಡ್ತಾ ಇರೋದು. ಒಕ್ಕಲಿಗರನ್ನ ಬಿಟ್ಟು ಉಳಿದ ನಾಯಕರಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಹಿರಿಯ ನಾಯಕರು ಸಲಹೆ ಕೊಡ್ತಾ ಇದ್ದಾರೆ. ಹಾಗಾಗಿ JDS ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಒಂದು ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ.